ಇಲ್ಲ, ಅದು ಎಂಟೈರ್ಲಿ ಶಿಫ್ಟ್ ಅನ್ನೋದು ತಪ್ಪು ಕಲ್ಪನೆ ಅದು. ಯಾಕೆಂದರೆ ಈಗ ಆಲ್ರೆಡಿ ನಮ್ಮ ಏನು ಸೌರ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ 2700 ಗಾಡಿಗಳು ಬರ್ತಾ ಇದ್ದಾವೆ, 2700 ಗಾಡಿಗಳು ಹೋಗ್ತಾ ಇರಲ್ಲ. ಸೊ ಅಲ್ಲಿ ಸ್ವಲ್ಪ ನಮಗೆ ಇಕ್ಕಟ್ಟು ಜಾಸ್ತಿ ನಾವು ಎದುರಿಸ್ತಾ ಇದ್ದೀರಿ. ಸೊ ನಮಗೆ ಕಳೆದ ಒಂದು ವರ್ಷದಲ್ಲೂ 3-4 ಆ್ಯಕ್ಸಿಡೆಂಟ್ಗಳು ಸಹ ಆಗಿದೆ. ಬಸ್ ಸ್ಟ್ಯಾಂಡು ಒಳಗಡೆ ಬರೋ ಟೈಮಲ್ಲಿ ಇರ್ಬೋದು, ಇಲ್ಲ ಬಸ್ ಸ್ಟ್ಯಾಂಡ್ ಪ್ರಿಮಿಸಿಸ್ ಒಳಗಡೆ ಇರ್ಬೋದು. ಸೊ ಇದಕ್ಕೆಲ್ಲ ನಾವು ಅದು ಕಂಜೆಷನ್ ಕಡಿಮೆ ಮಾಡ್ಬೇಕಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡ್ನ ಬೇರೆ ಕಡೆ ಎಂಟೈರ್ಲಿ ಶಿಫ್ಟ್ ಮಾಡೋಕೆ ಹೋಗ್ತಾ ಇಲ್ಲ. ಅದನ್ನ ಇನ್ನೊಂದು ಬಸ್ ಸ್ಟ್ಯಾಂಡು ಮೈಸೂರಿಗೆ ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಯೋಚನೆ ಮಾಡಿ ಇನ್ನೊಂದು ಬಸ್ ಸ್ಟ್ಯಾಂಡ್ ನಾವು ಕಟ್ಟೋದಕ್ಕೆ ಪ್ರಾರಂಭ ಮಾಡೋದ್ರಲ್ಲಿ ಇದೆಯಲ್ಲ. ಬೆಂಗಳೂರು ಮಾರ್ಗದಿಂದ ಬರುವಂಥದ್ದಕ್ಕೆ ಸಪ್ರೇಟ್ ಆಗಿ ಆ ಥರದ್ದು ಪ್ಲಾನ್ಸ್ ಇದೆಯಾ? ಅಂದರೆ ಈ ನಮ್ಮದು ಸದ್ಯಕ್ಕೆ ಪ್ಲಾನ್ ಹೇಗಿದೆ ಅಂತ ಹೇಳಿದ್ರೆ, ಮೈಸೂರು ಡಿಸ್ಟಿಕ್ಕು ಎಷ್ಟು ತಾಲೂಕು ಬರ್ತವೆ, ಪ್ಲಸ್ ಮೈಸೂರು ಸುತ್ತಮುತ್ತ ಇರುವಂಥ ಡಿಸ್ಟಿಕ್ಗಳು, ಚಾಮರಾಜನಗರ ಇರ್ಬೋದು, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಇಂಥ ಪ್ಲೇಸಿಂದ ಬರುವಂಥ ಒಂದು ಸರ್ವಿಸಸ್ ಏನಿದೆ ನಾವು ಅದನ್ನ ಅಲ್ಲೇ ಸೌರ ಬಸ್ ಸ್ಟ್ಯಾಂಡಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಲಾಂಗ್ ಹೋಗಿ ಏನು ಗಾಡಿ ಹೋಗ್ತವೆ, ಕೆಲವೊಂದು ಇಂಡಸ್ಟ್ರಿಯಲ್ ಇರ್ಬೋದು, ಬೆಂಗಳೂರು ಇರ್ಬೋದು, ತುಮಕೂರು, ಶಿವಮೊಗ್ಗ, ಹುಬ್ಳಿ, ಆ ಕಡೆ ಲಾಂಗ್ ಸರ್ವಿಸಸ್ ಏನಿದೆ ಅವನ್ನ ನಾವು ಬೇರೆ ಕಡೆ ತೊಗೊಂಡ್ರೆ ನಮ್ಗೆ ಅಟ್ಲೀಸ್ಟ್ 2 ಟ್ರೈನ್ ಸಹ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡಿ ವಾದ ಅಂತ ಹೇಳಿದ್ರೆ ಅಲ್ಲಿನೇ ಸ್ವಲ್ಪ ಜಾಗ ಇದೆಯಲ್ಲ, ಸರ್ಕಾರಿ ಜಾಗ ಪಕ್ಕದಲ್ಲಿ ಪೀಪಲ್ಸ್ ಪಾರ್ಕ್ ಇದೆ, ಪಕ್ಕದಲ್ಲಿ ಗೆಸ್ಟ್ ಹೌಸ್ ಇದೆ, ಅಲ್ಲಿ ನಗರ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಇಲ್ಲ, ಅದು ನಮಗೆ ಜಾಗ ಇಲ್ಲ ಅಲ್ಲಿ, ಯಾವುದು KSRTC ಜಾಗ ಇಲ್ಲ ಅಲ್ಲಿ. ಸೊ ಅದು ಎಲ್ಲ ನಾವು ಕೇಳಿದಿರೋದನ್ನೆಲ್ಲ ನಾನು ಅದು ಕೇಳಿ ಅದಕ್ಕೆ, ಯಾಕೆಂದರೆ ಅಲ್ಲಿ ಪೀಪಲ್ಸ್ ಪಾರ್ಕಲ್ಲಿ ಜಾಗ ಇದೆ ಅಂತ ಹೇಳ್ತಾರಲ್ಲ ಆ ಕಡೆಗೆ. ಪೀಪಲ್ಸ್ ಪಾರ್ಕಲ್ಲಿ ಜಾಗ ಯಾರು ಕೊಡೋದಿಲ್ಲ ಅದನ್ನ. ಯಾಕೆಂದರೆ ಯೂಶ್ವಲಿ ಪಾರ್ಕ್ಗಳನ್ನ ಎಲ್ಲೂ ಕೊಡೋದಕ್ಕೆ ಹೋಗ್ತಾರೆ, ಪಾರ್ಕ್ಗಳಾಗಲಿ ಕೆರೆಗಳಾಗಲಿ ಈ ಜಾಗಗಳನ್ನ ಯಾರು ಕೊಡೋದಕ್ಕೆ ಹೋಗ್ತಾ ಇಲ್ಲ ನಮಗೆ. ಸೊ ಅದರಿಂದಾಗಿ ಇಲ್ಲಿ ನಮ್ಮಲ್ಲೇ ಇಲ್ಲಿ ಬನ್ನಿ ಮಂಟಪ 64 ಎಕರೆ ಜಾಗ ಇದೆ. ಸೊ ಮೋರೋವರು ಅದು ಸಿಟಿ ಸೆಂಟ್ರ್ ಇರೋದ್ರಿಂದ ಸ್ವಲ್ಪ ಸಿಟಿನೂ ಸ್ವಲ್ಪ ನಾವು ಕಂಜೆಷನ್ ಅಂದರೆ ಟ್ರಾಫಿಕ್ ಕಂಜೆಷನ್ ಕಡಿಮೆ ಮಾಡೋ ಒಂದು ನೆಸಿಟಿನೂ ಇದೆ. ಸೊ ಎಲ್ಲ ಗಾಡಿಗಳು ಸಿಟಿ ಸೆಂಟ್ರ್ ಬಂದು ಅಲ್ಲಿಂದನೇ ಬೇರೆ ಕಡೆ ಹೋಗೋ ಬದಲು ಲಾಂಗ್ ರೂಟ್ ಹೋಗುವಂಥ ಗಾಡಿಗಳು ಸಿಟಿ ಹೊರಗಡೆಯಿಂದ ಹೋಗೋದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಬನ್ನಿ ಮಂಟಪದಲ್ಲಿ ಒಂದು ಹೊಸ ಬಸ್ ಸ್ಟ್ಯಾಂಡ್ ಜಾಗದಲ್ಲಿ ನಾವು ಯೋಜನೆ ಮಾಡಿದ್ದೀವಿ. ಈಗ ಹಂಗಾದ್ರೆ ಹೈಟೆಕ್ ಬಸ್ಗಳೆಲ್ಲ ಈ ಕಡೆ ಬನ್ನಿ ಮಂಟಪ ವಿಭಾಗದಿಂದ ಹೋಗ್ತಾರೆ ಆಲ್ಮೋಸ್ಟ್ ಬೆಂಗಳೂರು ನಾಷ್ಟ ಬಾಡಿಗಳೆಲ್ಲನೂ ಇಲ್ಲಿಂದಲೇ ಹೋಗ್ತದೆ. ಈಗ ಹೃದಯ ಭಾಗದಲ್ಲಿ ಇರ್ತಲ್ಲ ಸರ್, ಈಗ ಮೈಸೂರಿನಲ್ಲಿ ಅಲ್ಲಿಂದ ಇಲ್ಲಿಗೆ ಸಿಟಿ ಬಸ್ ಮೂಲಕ ಪ್ರಯಾಣಿಕರು ಇಲ್ಲಿ ಬಂದು ಇಲ್ಲ ಅಲ್ಲಿ ನಾವು ಸಬರ್ಬನ್ ಏನು ಸಬರ್ಬನ್ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿಂದ ಮತ್ತು ಹೊಸ ಬಸ್ ಸ್ಟ್ಯಾಂಡ್ಗೂ ನಾವು ಕನೆಕ್ಟ್ ಮಾಡ್ತೀವಿ. ನಮ್ಮಲ್ಲಿ ಏನು ಈ ಬೆಂಗಳೂರಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೂ ಮತ್ತು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಸಂಪರ್ಕ ಸಾರಿಗೆ ಅಂತಿದೆ. ಆ ಥರ ಸಂಪರ್ಕ ಸಾರಿಗೆಯನ್ನು ನಾವು ಇಲ್ಲೂ ಸಹ ಕೊಡ್ತಿರೋದು. ಸಂಪರ್ಕ ಸಾರಿಗೆ ವ್ಯವಸ್ಥೆಯಿಂದ ಸರಿ ಮಾಡ್ತೀವಿ. ಆದರೆ ಕೆಲವರು ಹೋಟೆಲ್ ಉದ್ಯಮಿಗಳು ಇವುಗಳಿಗೆ ಇಲ್ಲಿ ಡೆವಲಪ್ ಮಾಡಿದಾಗ ನಮ್ಗೆ ಅಲ್ಲಿ ಲೋಕಲ್ ಆಗಿ ನಮಗೆ ಸ್ವಲ್ಪ ಸಮಸ್ಯೆ, ಅದು ಆರೋಪಗಳು ಕೇಳಿ ಬರ್ತಾರೆ, ಆಕ್ಷೇಪಗಳು. ನಾವು ಒಂದೇ ಇದನ್ನು ನಾವು ಯೋಚನೆ ಮಾಡೋಕ್ಕಾಗೋದಿಲ್ಲ ಎಲ್ಲ ನಮ್ಮ ಕಡೆಗೆ. ನಾವು ಓವರಾಲ್ ಆಗಿ ನೋಡಬೇಕಾಗುತ್ತೆ ಇವೆಲ್ಲ. ಸೊ ಬಸ್ ಸ್ಟ್ಯಾಂಡ್ ಈಗ ಬರ್ತಾ ನಿಮಗೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಬಸ್ ಸರ್ವಿಸಸ್ ಜಾಸ್ತಿ ಆಗ್ತಾ ಇದೆ. ಬಸ್ ಸರ್ವಿಸಸ್ ಜಾಸ್ತಿ ಆಗ್ತಾ ಇದ್ದಂಗೆಲ್ಲ ನಾವು ಸ್ವಲ್ಪ ಬೇರೆ ಕಡೆ ಡಿವಿಷನ್ ಮಾಡೋದಕ್ಕೋಸ್ಕರ ನೋಡಬೇಕಾಗತ್ತಲ್ಲ ನಮ್ಮ ಕಡೆಗೆ. ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದ್ದೀರಿ. ಈಗ ನಾವು ಇಲ್ಲಿ ಹೊಸ ಬನ್ನಿ ಮಂಟಪ ನಮ್ಮಲ್ಲಿ ಈಗ 64 ಎಕರೆ ಇದೆ. ಅದರಲ್ಲಿ 14 ಎಕರೆ ನಾವು ಬಸ್ ಸ್ಟ್ಯಾಂಡಿಗೆ ನಾವು ಬಳಸ್ಕೊಳ್ತಾ ಇದ್ದೀರಿ. ಸೊ ನಮಗೇನು ಮೈನ್ ರೋಡು ಇದಿದೆ, ಅದಕ್ಕೆ ಹೊಂದ್ಕೊಂಡಂಗೆ 14 ಎಕರೆಗೆ ನಾವು ಹೊಸ ಬಸ್ ಸ್ಟ್ಯಾಂಡ್ ಬರ್ತಾ ಇದ್ದಿಲ್ಲ ನಾನು. ಸೊ ಅದೇ ಈಗ ಟೆಂಡರ್ ಕರೆದಿದ್ದಾರೆ. ಸೊ ಮೊನ್ನೆ 28ಕ್ಕೆ ಡೇಟ್ ಕ್ಲೋಸ್ ಆಗಿದೆ. ಸೊ ಮೋಸ್ಟ್ಲಿ ಈ ವೀಕಲ್ಲಿ ಇಲ್ಲ ನೆಕ್ಸ್ಟ್ ವೀಕಲ್ಲಿ ಟೆಂಡರ್ ಓಪನ್ ಆಗುತ್ತೆ. ಅದು ಟೆಕ್ನಿಕಲ್ ಬಿಡ್ಡು ಮತ್ತು ಫೈನಾನ್ಷಿಯಲ್ ಬಿಡ್ಡು 2 ಸ್ಟೇಜಲ್ಲಿ ಅವರು ಓಪನ್ ಮಾಡ್ತಾರೆ. ಓಪನ್ ಮಾಡೋ ಆದಮೇಲೆ ಮೋಸ್ಟ್ಲಿ ಅಂದ್ಕೊಂಡಿದ್ದೀರಿ ನಾವು ಸ್ಟಾರ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀರಿ. ನೋಡೋಣ, ಅದಕ್ಕೆ 2 ಇಯರ್ಸ್ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಟ್ಟಿರೋದು. ಏನು ಅದೇ ನಾವು ಅದೇ ಕಾಂಟ್ರಾಕ್ಟರ್ ಯಾವಾಗ ನಾವು ಸೆಲೆಕ್ಷನ್ ಆಗುತ್ತೆ ಅಲ್ಲಿಂದ ಮುಂದೆ 2 ಇಯರ್ಸ್ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಲ್ಲ.